ಯಾರ ಜೊತೆಗೂ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ನ ಇಟ್ಕೊಬೇಡಿ. ಅದು ಇವನ್ ಫ್ರೆಂಡ್ಸ್ ಆಗಿರಲಿ ಅಥವಾ ಲವರ್ ಆಗಿರಲಿ, ಇವನ್ ಹಸ್ಬೆಂಡೇ ಆಗಿರಲಿ. ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಷ್ಟು ನೀವು ತುಂಬ ನೋವನ್ನ ಅನುಭವಿಸ್ತಾ ಹೋಗ್ತೀರಾ. ಅದರಿಂದ ನೀವು ಹೊರಗೆ ಬರಬೇಕಂದ್ರೆ ಅಟ್ಯಾಚ್ಮೆಂಟನ್ನು ಕಮ್ಮಿ ಮಾಡ್ಕೊಬೇಕು. ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಬೇಕು. ನಾನು ಇದನ್ನು ಕಲ್ತ್ಕೊಂಡಿದ್ದೀನಿ. ಇವನ್ ನನ್ನ ಫ್ರೆಂಡ್ಸೇ ಆಗಲಿ, ಫ್ರೆಂಡ್ಸ್ ಜೊತೆ ನಾನು ತುಂಬ ನಾವು ಕೇರು ಪ್ರೀತಿ ಕೊಡ್ತಾ ಇರ್ತೀವಿ. ಸಮ್ಟೈಮ್ಸ್ ಅವ್ರು ನಮಗೆ ಅದನ್ನು ಕೊಡಲ್ಲ ಅನ್ನೋ ಸಿಚುವೇಷನಲ್ಲಿ ನಮಗೆ ಏನು ಫೀಲ್ ಆಗುತ್ತೆ ಅಂತಂದರೆ, ಓ ಇವ್ರು ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಇವ್ರು ನಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನೋದು ಬರುತ್ತೆ. ನಾವು ಅದಕ್ಕೆ ಅವ್ರಿಗೆ ಏನು ಮಾಡ್ತೀವಿ, ಪ್ರತಿ ಸಲವೂ ನಮ್ಮಿಂದ ಆದಷ್ಟು ಟೈಮ್ ಕೊಡ್ತಾ ಹೋಗ್ತಾ ಇರ್ತೀವಿ. ಆವಾಗ ಏನು ಅನಿಸುತ್ತೆ, ಇವ್ರು ಏನು ಮಾಡಿದ್ರು ನನ್ನ ಜೊತೆಗೆ ಇರ್ತಾರೆ, ಎಲ್ಲೂ ಹೋಗಲ್ಲ ಆ ಥರ ಅಂದ್ಕೊಂಡು ನಿಮ್ಮನ್ನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟೇಕ್ ಇಟ್ ಗ್ರ್ಯಾಂಟೆಡ್ ಮಾಡ್ತಾರೆ. ಸೊ ಅದರಿಂದ ನೀವು ಯಾವಾಗಲೂ ನೀವು ಒಂಟಿಯಾಗೇ ಬಂದಿರೋದು, ನೀವು ಒಂಟಿಯಾಗೇ ಹೋಗೋದು. ನಿಮ್ಮನ್ನು ನೀವು ತುಂಬ ಪ್ರೀತಿ ಮಾಡ್ತಾ ಹೋದಾಗ ನಿಮಗೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಕಮ್ಮಿ ಮಾಡಿ.